ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಕೇಸು ಅಂತಾದ್ರೆ ತಿಂಗಳಾನ್ಗಟ್ಲೆ ಕೋರ್ಟಿಗೆ ಅಲಿಬೇಕಾಗುತ್ತೆ, ದುಡ್ಡು ಖರ್ಚಾಗುತ್ತೆ. ಅದರಿಂದ ಏನ್ ಲಾಭ ಹೇಳಿ? ಬಡವರು ಅಂತೀರಿ, ಕೇಸ್ ನಡೀತಿದ್ರೆ ಲಾಯರ್ಗಳು ದುಡ್ಡು ಕೀಳ್ತಾನೆ ಇರ್ತಾರೆ. ಎಲ್ಲಿಂದ ತರ್ತೀರಿ ದುಡ್ಡು? ಅದಕ್ಕೆಲ್ಲ ನಮ್ಮ ಅಣ್ಣ ಇದ್ದಾರೆ, ಅದನ್ನೆಲ್ಲ ನಮ್ಮ ಅಣ್ಣ ನೋಡ್ಕೊಂತಾರೆ. ಆ ಧೈರ್ಯದ ಮೇಲೇನೆ ನಾನು ಮಿನಿಸ್ಟರ್ ಮಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು. ಯಾರು ನಿಮ್ಮಣ್ಣ? ಏನ್ ಮಾಡ್ತಿದಾರ ಅವರು? ಅವ್ರಿವ್ರ ಮಾತೆಲ್ಲ ಕೇಳಕ್ ಹೋಗ್ಬೇಡಿ. ಅವರೇ ಬರ್ತಾ ಇದ್ದಾರೆ. ಪರಿಹಾರ ಕೊಡ್ತೀವಿ, ದಯವಿಟ್ಟು ಕಂಪ್ಲೇಂಟ್ ವಾಪಸ್ ತಗೊಳ್ಳಿ. ಆ ಹೆಂಗ್ಸ್ನ ಕರ್ಸಿದ್ಯಾರು? ಸಾವಿತ್ರಿ ಅಲ್ವಾ? ಕಾಂಪ್ರಮೈಸ್ ಮಾಡಿಸ್ತಾಳೆ ಆ ಸಾವಿತ್ರಿ. ಆಗ ಎಲ್ರು ಸೇರ್ಕೊಂಡು ಅಮೃತನ್ ಬಚಾವ್ ಮಾಡಿದ್ದೆ ಆ ಸಾವಿತ್ರಿ ಅಂತ ಭಾವನ್ ಹತ್ರ ಬಣ್ಣವಾಗಿ ಹೇಳ್ತಾರೆ. ಅಲ್ಲಿಗ್ ಮುಗೀತು. ಭಾವನ್ ಪಾಲ್ಗೆ ಆ ಸಾವಿತ್ರಿ ಕಥಾನಾಯಕಿ, ನೀನು ವಿಲನ್. ಎಷ್ಟು ಕೊಡ್ತೀರಾ? $50,000 ಕೊಡ್ತೀವಿ. ಯಾಕಮ್ಮವ್ರೆ, 5,000ದಲ್ಲೇ ಮುಗಿಸ್ಬಿಡಿ. ಬಣ್ಣ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅನ್ಯಾಯ ತಡೆಯೋದಕ್ಕೆ ಬಂದಿದ್ದೇನೆ. ಮಗು ಹೋಗಿದೆ, 50,000 ಕೊಡ್ತೀನಿ ಅಂತಿದ್ದೀರಲ್ಲ, ಇದೇನ್ ಕಡ್ಲೆಪುರಿ ವ್ಯಾಪಾರನ? ಇಡು 50 ಲಕ್ಷ. 50 ಲಕ್ಷ ಕೊಟ್ರೇನೆ ಕೇಸ್ ವಾಪಸ್ ತಗೊಳ್ಳೋದು. 50 ಲಕ್ಷ ಯಾಕೆ ಕೊಡ್ಬೇಕು? ಹುಟ್ಟೋ ಮಗು ಹೋಗಿರೋದು. ಡಾಕ್ಟ್ರು ಗಂಡಾಗುತ್ತೆ ಅಂತ ಹೇಳಿದ್ರು. ಗಂಡಾಗಿದ್ದಿದ್ರೆ ದುಡ್ಡು ತರ್ತಿದ್ದ, ವರದಕ್ಷಿಣೆ ಬಂದಿರೋದು. ಎಲ್ಲ ಲೆಕ್ಕ ಹಾಕಿ ಹೇಳ್ತಾ ಇರೋದು. 50 ಲಕ್ಷ ಕೊಡಿ, ಕೊಡದೆ ಹೋದ್ರೆ ಕೇಸು. ಭೀಮಣ್ಣವ್ರೆ, ದಯವಿಟ್ಟು ಗಲಾಟೆ ಮಾಡ್ಬೇಡಿ. ಯಾವುದೋ ಹಠಾನ ಇಲ್ಲಿ ಸಾಧಿಸ್ಬೇಡಿ. ಇವಳಿಗೆ ಗಂಡ ಕೂಡ ಇಲ್ಲ ಅಮ್ಮ. ನೋಡಿಮ್ಮ, ಅಮೃತ ಪರವಾಗಿ ನಾನ್ ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ನೀನ್ ಯಾರು ಇದನ್ನೆಲ್ಲ ಮಾಡೋದಿಕ್ಕೆ? ಎಲ್ರೂ ಸೇರಿ ನನ್ನನ್ ವಿಲನ್ ಮಾಡ್ಬೇಡಿ. ನಿನ್ಯಾಕ್ ವಿಲನ್ ಮಾಡ್ತೀವಿ ಅಮೃತ? ಅವ್ರ ಹತ್ರ ಐ ವಿಟ್ನೆಸ್ ಇದೆಯಂತೆ. ಅವ್ರ ಕೇಸಲ್ಲಿ ಗೆದ್ರೆ ಏನಾಗುತ್ತೆ ಗೊತ್ತಾ ನಿನ್ಗೆ? ಅದಕ್ಕೆ ಕರೆದು ಮಾತಾಡಿ ಸಾಲ್ವ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ. ಕಾಂಪ್ರಮೈಸ್ ಬಂದಿದ್ದಾರೆ ಅಂದ್ರೆ ಗತಿ ಇಲ್ಲ ಅಂತ ಅಲ್ವಾ? ಒಂದ್ 20,000 ಕೊಟ್ಟು ಕಳ್ಸಿ, ಎಲ್ಲ ಸಾಲ್ವ್ ಆಗುತ್ತೆ. 20,000 ನೀವೇ ಇಟ್ಕೊಳ್ಳಿ. 49,80,000 ನಮಗ್ ಕೊಡಿ. ಆಗಲ್ಲ ರೀ, ಕೊಡೋದೇ 20,000 ಅಷ್ಟೇ. ಆಗಲ್ಲ ಮಾವು. ಆಗಲ್ಲ ಅಂದ್ರೆ ಹೋಗ್ರಿ. ನಮ್ಮಪ್ಪ ಮಿನಿಸ್ಟ್ರು, ಏನ್ ಮಾಡ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತಿದೆ. ನಮ್ಮಿಂದ ನಿಮ್ಮಪ್ಪ ಮಿನಿಸ್ಟ್ರು, ಕೊಂಡ್ಕೊಳ್ಳೋ ಅಧಿಕಾರ ನಮಗೈತೆ. ಜೈಲ್ ಆಗ್ಬಾರ್ದು ಅನ್ನೋಂಗಿದ್ರೆ 50 ಲಕ್ಷ ಮಡಗಿ. ನಾ ನಮ್ಮಪ್ಪನ ಹತ್ರ ಮಾತಾಡ್ಕೋತೀನಿ, ನೀವು ಹೊರಡಿ ಸಾಕು. ಹೋಟೆಲ್ ಸಿಗ್ತೀನಿ, ಅಲ್ಲೇ ನೋಡ್ಕೋತೀನಿ. ಈಗ ತಾಯಿ ಬೇರೆ ಆಗ್ತಾ ಇದ್ದಾಳೆ, ನಿಮ್ಮಪ್ಪನೇ ಮಗುನೂ ಉಳಿಸ್ಕೊಂಡಿದ್ದಾರೆ. ಪಾಪ ಬಸ್ರಿ ಬೈಕೆ ಇವಳು ಹೋಗ್ಬಿಟ್ಟು ರೀ ಅಮೃತನ್ ಉಳಿಸ್ಕೊಡ್ರಿ ಹೇಗಾದ್ರೂ ಮಾಡಿ ಅಂತ ಗೊಳು ಅಂತ ಕಣ್ಣೀರ್ ಹಾಕಿರ್ತಾಳೆ. ಅವಳು ನಾಟಕಕ್ಕೆ ಬೆರೆದಾಗಿ ನಿಮ್ಮಪ್ಪ ಪೆದ್ದಂಗೆ 50 ಲಕ್ಷ ತೆಗೆದುಕೊಟ್ಟಿರ್ತಾರೆ. ಅಲ್ಲಿಗೆ ನೀನು ನಿಮ್ಮಪ್ಪನ ಮನ್ಸಲ್ಲಿ ಶಾಶ್ವತವಾಗಿ ಕಪ್ಪು ಕಲೆಯಾಗಿ ಉಳ್ಕೊಳ್ಳೋ ಖಳನಾಯಕಿ ಆಗ್ಬಿಡ್ತೀಯ. ಮೊದ್ಲೇ ಭೀಮಣ್ಣಂಗೆ ಅಣ್ಣನ್ ಕಂಡ್ರಾಗಲ್ಲ. ಬೇಕಿದ್ರೆ ಭೀಮಣ್ಣನೇ ಅಣ್ಣಂಗೆ ಎಲ್ಲಾ ವಿಷಯ ಗೊತ್ತಾಗೋ ಹಾಗೆ ಮಾಡಿದ್ರು ಮಾಡಿದ್ನೆ. ಅಮೃತನ್ ಬಚಾವ್ ಮಾಡೋಕ್ ನಾವು ನೋಡಿದ್ವಿ, ಅವಳೇ ಕೆಡಿಸಿದ್ಲು. ಮಗು ಬೇಡ ಅಂತ ನಿರ್ಧಾರ ಆಗಿತ್ತು. ಡಾಕ್ಟರ್ ಮಗುನ ಉಳಿಸಿ ತಪ್ಪು ಮಾಡಿದ್ರು ಅನ್ನಿಸ್ತಿದೆ. ಮಗು ಇಲ್ಲ ಅಂತ ಆಗಿದ್ರೆ ಅಮೃತ ಈ ಮಟ್ಟಕ್ಕೆ ಇಳಿತಿರ್ಲಿಲ್ಲ. ನಾನೇ ಮಗುನ ಉಳಿಸ್ಕೊಂಡು ಈ ಮನೆ ನೆಮ್ಮದಿನ ಕಿತ್ಕೊಂಡ್ಬಿಟ್ಟೆ. ಹೌದೌದು, ಈ ಮನೆಯಲ್ಲಿ ಯಾರಿಗೇ ನೆಗಡಿ ಆದ್ರೂ ನೀನ್ ಫಿಲ್ಟರ್ ನೀರ್ ತುಂಬಿದ್ದೆ ಕಾರಣ ಅಂತ ಹೇಳ್ಬಿಡು. ಅಣ್ಣನ್ಗೆ ಮಗು ಬೇಕು ಅನ್ಸಿದೆ. ಈಗ ನೀನು ಮತ್ತೆ ಬೇಡ ಅನ್ನೋ ಹಾಗೆ ಮಾಡಬೇಡ. ಮಗು ಬದಲಾವಣೆ ತರುತ್ತೆ ಜೀವನದಲ್ಲಿ. ಆ ಬದಲಾವಣೆ ನಿನಗೂ ಬೇಕು, ಅಣ್ಣನ್ಗೂ ಬೇಕು. ಹೆಂಗ್ಸು ಯಾರೋ ಭೀಮಣ್ಣ ಅನ್ನೋನ ಕರ್ಕೊಂಡ್ ಬಂದ್ ಗಲಾಟೆ ಮಾಡಿದ್ರೆ 50 ಲಕ್ಷ ಕೊಡ್ತಿರೋ ಕೊಡಲ್ವೋ? ಇಡ್ರಿ ಫೋನ್ನ. ಆಯ್ತು ಇಡು. ನೀನೇನು ಯಾವಾಗ್ಲೂ ಮನೇಲೇ ಇರಲ್ಲ ಅಲ್ವಾ? ಶಾಪಿಂಗು ಡಿನ್ನರ್ ಅಂತ ಸುತ್ತುತ್ತಾ ಇರ್ತೀಯ ಒಬ್ಬೊಬ್ಳೆ. ಕೈ ಕಾಲ್ ಕಟ್ಟಿ ಎಳ್ಕೊಂಡು ಹೋಗಿ ಹೆಣ್ಣಿಗೆ ಯಾವ್ದು ಮುಖ್ಯನೋ ಅದೇ ಇದ್ದಂಗೆ ಮಾಡಿಬಿಡ್ತೀನಿ.